ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರದಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಸೂಪರ್ ಥ್ಯಾಂಕ್ಸ್ ಆಪ್ಷನ್ಸ್ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಾವಿವತ್ತು ಲಾಲ್ಬಾಗ್ನಲ್ಲಿ ನಡೆಯುತ್ತಾ ಇರುವಂತಹ ಫ್ಲವರ್ ಶೋ ನೋಡೋದಕ್ಕೆ ಬಂದಿದ್ದೀವಿ. ಇದು ಪ್ರತಿ ವರ್ಷವೂ ನಡೆಯುತ್ತೆ. ವರ್ಷದಲ್ಲಿ 2 ಬಾರಿ ನಡೆಯುತ್ತೆ. ಒಂದು ಗಣರಾಜ್ಯೋತ್ಸವಕ್ಕೆ, ಇನ್ನೊಂದು ಸ್ವಾತಂತ್ರ್ಯ ದಿನಾಚರಣೆಗೆ. ಈ ವರ್ಷ ಗಣರಾಜ್ಯೋತ್ಸವದ ಅಂಗವಾಗಿ ಜನವರಿ 14ನೇ ತಾರೀಕಿನಿಂದ 26ನೇ ತಾರೀಕುವರೆಗೂ ಫ್ಲವರ್ ಶೋ ಅನ್ನೋದು ನಡೀತಾ ಇರುತ್ತೆ. ಕಾನ್ಸೆಪ್ಟ್ ನೋಡೋದಾದರೆ ತೇಜಸ್ವಿ ವಿಸ್ಮಯ ಅನ್ನೋದು. ನಾವು ಜನವರಿ 15ನೇ ತಾರೀಕು ಫ್ಲವರ್ ಶೋ ನೋಡೋದಕ್ಕೆ ಅಂತ ಬಂದಿರೋದು. ಅವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಪೂಜೆನೂ ಮಾಡಿದ್ರು ಅಲ್ಲಿ. ಇನ್ನು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂತ ಅಂದರೆ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಹೇಳ್ಕೊಂಡ್ರೆ ಆರಾಮಾಗಿ ಬರ್ಬೋದಾಗಿದೆ. ಎಂಟ್ರಿ ಫೀಸ್ ಏನಾಗಿತ್ತು ಅಂದರೆ ಒಬ್ಬರಿಗೆ 80 ರೂಪಾಯಿ ವೀಕ್ ಡೇಸಲ್ಲಿ, ವೀಕೆಂಡ್ಸ್ ಆದರೆ 100 ರೂಪಾಯಿ ಆಗಿರುತ್ತೆ. ಮಕ್ಕಳಿಗೆ 30 ರೂಪಾಯಿ. ಮಕ್ಕಳೇನಾದ್ರು ಸ್ಕೂಲ್ ಯೂನಿಫಾರ್ಮಲ್ಲಿ ಬಂದಿದ್ದಾರೆ ಅಂದರೆ ಅವ್ರಿಗೆ ಫ್ರೀ ಎಂಟ್ರಿ ಅನ್ನೋದು ಇರುತ್ತೆ. ನಾವು ಬಂದಿದ್ದು ವೆಸ್ಟ್ ಗೇಟ್ ಕಡೆಯಿಂದ. ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ಈ ರೀತಿಯಾದಂತಹ ಲಾಲ್ಬಾಗ್ ಲೇಕ್ ಅಥವಾ ಕೆರೆನ ನೋಡ್ಬೋದಾಗಿದೆ. ಇಲ್ಲಿ ನಡ್ಕೋತಾ ಹೋದರೆ ನಮಗೆ ತಿನ್ನಲಿಕ್ಕೂ ಸಹ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ಸು, ಕಟ್ ಫ್ರೂಟ್ಸು ಎಲ್ಲವೂ ನಮಗೆ ಹೋಗಬೇಕಾದ್ರೇ ಸಿಗುತ್ತೆ. ಇನ್ನು ಫೆಸಿಲಿಟೀಸ್ ಅಂತ ನೋಡೋದಾದರೆ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಇನ್ನು ಶೌಚಾಲಯಗಳು ಅಷ್ಟೇ ಇದ್ದಾವೆ. ನೋಡ್ತಾ ಇರ್ಬೋದು, ಈ ಕಡೆಯಿಂದನೇ ಎಲ್ಲನೂ ಡೆಕೋರೇಷನ್ ಅನ್ನೋದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ನಡೀಬೇಕಾಗತ್ತೆ ಇಲ್ಲಿ, ಏಕೆಂದರೆ ನಮಗೆ ಫ್ಲವರ್ ಶೋ ಅನ್ನೋದು ಮಾಡಿರೋದು ಗ್ಲಾಸ್ ಹೌಸಲ್ಲಿ. ಸೊ ಅಲ್ಲಿವರೆಗೂ ನಡೆಯೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ನೋಡಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ಎಂಟ್ರಿ ಜಾಗದಲ್ಲೇ 100 ರೂಪೀಸ್ ಕೊಟ್ಟು ಒಂದು ಟಿಕೆಟ್ ತೊಗೊಂಡ್ರೆ ಅದು ಫುಲ್ಲು ಲಾಲ್ಬಾಗೆಲ್ಲ ತೋರಿಸೋದಕ್ಕೆ ಒಂದು ಓಪನ್ ಶಟಲ್ ವೆಹಿಕಲ್ ಇರುತ್ತೆ. ಅದಕ್ಕೂ ಸಹ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೀವು ನಮ್ಮ ಚಾನೆಲ್ನ ಇನ್ಸ್ಟಾಗ್ರಾಮ್ನಲ್ಲೂ ಸಹ ಫಾಲೋ ಮಾಡ್ಬೋದಾಗಿದೆ. ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇನ್ನು ನೀವೇನಾದರೂ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ಓಡಾಡಬೇಕಾಗತ್ತೆ. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿರಿ, ನಿಮಗೂ ಎನರ್ಜಿ ಇರುತ್ತೆ. ಇಲ್ಲ ನಡೆಯೋದಕ್ಕೆ ಸ್ವಲ್ಪ ಆಗೋದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆ ಒಂದು ಓಪನ್ ಶಟಲ್ ವೆಹಿಕಲ್ನ ನೀವು ಯೂಸ್ ಮಾಡ್ಕೊಳ್ಬೋದಾಗಿದೆ. ಈ ರೀತಿಯಾದಂತಹ ಮ್ಯಾಪ್ ಇರುತ್ತೆ ಮತ್ತು ಡೈರೆಕ್ಷನ್ ಸಹ ಎಲ್ಲ ಕಡೆಯಲ್ಲೂ ನೀವು ನೋಡ್ಬೋದಾಗಿದೆ. ನಾವೀಗ ಗ್ಲಾಸ್ ಹೌಸ್ ಕಡೆ ನಡ್ಕೋತಾ ಹೋಗ್ತಾ ಇದ್ದೀವಿ. ವೀಕೆಂಡ್ಸ್ ಅಥವಾ ರಜಾ ದಿನಗಳು, ಇವಾಗ ಗೌರ್ಮೆಂಟ್ ರಜಾ ಆಗಿರ್ಬೋದು, ಇತ್ತು ಅಂದರೆ ಜನನೂ ಜಾಸ್ತಿ ಬಂದಿರ್ತಾರೆ. ನೀವು ವೀಕೆಂಡ್ಸಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಒಂದು ಸಜೆಷನ್ ಅಂತ ಹೇಳಬೇಕಂದ್ರೆ ಕ್ಯಾಶನ್ನು ತಗೊಂಡೋಗಿ. ಯಾಕೆಂದರೆ ನೆಟ್ವರ್ಕ್ ಸರಿಯಾಗಿ ವರ್ಕ್ ಆಗೋಲ್ಲ. ಫೋನ್ಪೇ ಅಥವಾ ಗೂಗಲ್ ಪೇ ಸರಿಯಾಗಿ ವರ್ಕ್ ಆಗೋಲ್ಲ. ಇಲ್ಲಿ ಫ್ಲವರ್ ಶೋ ನೋಡೋದ್ರ ಜೊತೆಲಿ ತುಂಬಾ ಸ್ಟಾಲ್ಸ್ ಹಾಕಿರ್ತಾರೆ. ನಿಮ್ಗೇನಾದ್ರು ತೊಗೊಳ್ಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಅಲ್ಲಿ ವರ್ಕ್ ಆಗಿಲ್ಲ ಅಂದರೆ ಬೇಸರ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕ್ಯಾಶ್ನ ತಗೊಂಡೋಗಿ. ಮತ್ತು ಅಲ್ಲಲ್ಲಿ ಅನೌನ್ಸ್ಮೆಂಟು ಸಹ ಮಾಡ್ತಾ ಇರ್ತಾರೆ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. ಹಾಗಾಗಿ ಹುಷಾರಾಗಿ ಇಟ್ಕೊಂಡಿರಬೇಕು. ಆದಷ್ಟು ಬೆಳಗಿನ ಸಮಯದಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ತುಂಬಾ ರಶ್ ಆಗಿಬಿಡುತ್ತೆ. ತುಂಬಾ ನೂಕು ಅನ್ನೋದು ನಾವು ವೀಕೆಂಡ್ಸಲ್ಲಿ ನೋಡ್ಬೋದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂರ್ಯಕಾಂತಿ ಗಿಡ. ನೋಡಿ ಈಗ ಗಾಜಿನ ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ರೀಚ್ ಆದಾಗ ಸುಮಾರು ಮಧ್ಯಾಹ್ನ 1 ಗಂಟೆ ಆಗಿತ್ತು. ನೋಡಿ ಇಲ್ಲಿ ಕಾರಂಜಿ ಫೌಂಟೇನ್ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿತ್ತು. ಇನ್ನು ನೀವೇನಾದರೂ ಹೊರಗಡೆಯಿಂದ ಫುಡ್ ಅಥವಾ ಬಾಕ್ಸಲ್ಲಿ ತೊಗೊಂಡು ಬರ್ತಾ ಇದ್ದೀರಾ ಅಂದರೆ ಅಥವಾ ಸ್ನ್ಯಾಕ್ಸ್ ಎಲ್ಲ ತರ್ತಾ ಇದ್ದೀರಾ ಅಂದರೆ ಖಂಡಿತ ತೊಗೊಂಡು ಬರ್ಬೋದು. ನಾವು ತೊಗೊಂಡೋಗಿದ್ವಿ. ಯಾಕೆಂದರೆ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅದರ ಅವಶ್ಯಕತೆ ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೂ ಸಹ ಸಿಗತ್ತೆ. ನೀವು ಮನೆಯಿಂದನೂ ತೊಗೊಂಡೋದ್ರೆ ಒಳ್ಳೆ ಫ್ಯಾಮಿಲಿ ಎಲ್ಲ ಜೊತೆ ಸೇರಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿದೆ.
ಲಾಲ್ಬಾಗ್ ತುಂಬಾ ದೊಡ್ಡದಾಗಿದೆ. ನಿಮಗೆ ಎಲ್ಲರೂ ಜೊತೆಗೂಡಿ ಒಂದು ಒಳ್ಳೆ ಸಮಯವನ್ನು ಕಳೆಯೋದಕ್ಕೆ ಹೇಳಿ ಮಾಡಿಸಿರೋ ಅಂಥ ಜಾಗ ಅಂತಲೇ ಹೇಳ್ಬೋದು. ನೋಡಿ, ನಾವೇ ಹೋಗಿದ್ದಾಗ ಈ ರೀತಿಯಾಗಿತ್ತು ಕ್ರೌಡ್ ಎಲ್ಲನೂ. ಇನ್ನು ಎಲ್ಲವೂ ಅಷ್ಟೇ ಫಲಪುಷ್ಪ ಪ್ರದರ್ಶನ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ಸಲ್ಲೂ ಹೂವು, ಹಣ್ಣು, ತರಕಾರಿ ಈ ರೀತಿಯಾದಂತಹ ವಸ್ತುಗಳಿಂದನೇ ಆಕೃತಿಗಳನ್ನು ಮಾಡಿಟ್ಟಿದ್ದಾರೆ. ಇದು ನೋಡ್ತಾ ಇರ್ಬೋದು ನೀವು. ಇದು ಸಹ ಒಂದು ಹಣ್ಣೆ. ನಮಗನ್ಸಿದ ಪ್ರಕಾರ ಇದು ಬಂಡು ಸೌತೆಕಾಯಿಂದ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡಿ, ಇದು ಎಂಟ್ರಿ ಗೇಟು. ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಎಷ್ಟು ವಿವಿಧ ರೀತಿಯಾದಂತಹ ಹೂಗಳಿಂದ ಅಲಂಕಾರ ಅನ್ನೋದನ್ನು ಮಾಡಿದ್ದಾರೆ ನೋಡಿ. ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಮೂರ್ತಿ ಸಹ ಕಾಣ್ಬೋದಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂದು ಹಳ್ಳಿ ಕಾನ್ಸೆಪ್ಟಲ್ಲಿ ಇಟ್ಟಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಮನೆ ಸಹ ಇದೆ. ಆಮೇಲೆ ಯಾವ್ಯಾವ ಫ್ಲವರ್ಸ್ ಅಂತ ಹೇಳಿಬಿಟ್ಟು ಅದರ ಹೆಸರುಗಳನ್ನು ಸಹ ಅಲ್ಲೇ ಹಾಕಿದ್ದಾರೆ. ಬೋರ್ಡ್ಸ್ ನೋಡ್ತಾ ಇರ್ಬೋದು ನೀವು. ಇನ್ನು ಪೂರ್ಣಚಂದ್ರ ತೇಜಸ್ವಿಯವರು ಯಾರು ಏನು ಅಂತ ನೋಡೋದಾದರೆ ಒಂದು ಕಿರು ಪರಿಚಯವನ್ನು ಅಲ್ಲಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ. ಪ್ರತಿಯೊಂದು ನಾವು ಓದ್ಕೊಂಡು ಅವ್ರ ಬಗ್ಗೆ ತಿಳ್ಕೊಳ್ಬೋದಾಗಿದೆ. ಇವರು ರಾಷ್ಟ್ರಕವಿ ಕುವೆಂಪುರವರ ಪುತ್ರ. ನೋಡ್ತಾ ಇರ್ಬೋದು ಅವರ ತಂದೆ ತಾಯಿಯ ಒಂದು ಮೂರ್ತಿಯನ್ನು ಸಹ ಇಲ್ಲಿ ಇಟ್ಟಿದ್ದಾರೆ. ತಂದೆ ಕುವೆಂಪು, ತಾಯಿ ಹೇಮಾವತಿ. ಇವರು ಹುಟ್ಟಿದ್ದು ಕುಪ್ಪಳ್ಳಿಯಲ್ಲಿ 1938ನೇ ಇಸ್ವಿನಲ್ಲಿ. ಇವರು ತುಂಬಾ ಸರಳ ಜೀವಿ ಅಂತಲೇ ಹೇಳ್ಬೋದು. ಪರಿಸರ ಪ್ರೇಮಿ. ಈ ಒಂದು ಫ್ಲವರ್ ಶೋ ಇವರಿಗೆ ಡೆಡಿಕೇಟೆಡ್ ಆಗಿದೆ. ಇದು ಒಂಥರ ಟ್ರೈಬ್ಯೂಟ್ ಟು ಪೂರ್ಣಚಂದ್ರ ತೇಜಸ್ವಿ ಅಂತಲೇ ಹೇಳ್ಬೋದು. ಅವರ ಹವ್ಯಾಸಗಳನ್ನೆಲ್ಲ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಮುಂದೆ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇವರು ಎಷ್ಟು ಸ್ನೇಹ ಜೀವಿ, ಎಷ್ಟು ಸರಳ ಜೀವಿ, ಯಾವ ರೀತಿಯಾದಂತಹ ಒಂದು ಜೀವನವನ್ನು ಇವರು ನಡೆಸಿದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಾವು ಇವರನ್ನು ಆದರ್ಶವಾಗಿಟ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಸಹ ತುಂಬಾ ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇವರಿಗೆ ಮೊದಲನೇ ಆದರ್ಶ ಅಂದ್ರೇ ಇವರ ತಂದೆಯವರಾಗಿರ್ತಾರೆ. ಆದರ್ಶ ಅಂತ ಅಂದರೆ ರೋಲ್ ಮಾಡೆಲ್. ಇವಾಗ ನಮಗೂ ಇರ್ತಾರಲ್ವ ರೋಲ್ ಮಾಡೆಲ್. ಇವರು ಮನೆಯಲ್ಲೇ ಸಾಹಿತ್ಯಕಾರರಾಗಿರೋದ್ರಿಂದ ಕುವೆಂಪುರವರು ಅವರನ್ನು ನೋಡಿ ಇವ್ರಿಗೂ ಸಹ ಸಾಹಿತ್ಯದ ಬಗ್ಗೆ ಒಲವು ಮೂಡುತ್ತೆ. ಅಂದರೆ ಕಥೆ, ಕಾದಂಬರಿ, ಕವನಗಳು ಈ ರೀತಿ ಬರೆಯೋದನ್ನು ಬೆಳೆಸ್ಕೊಳ್ತಾರೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಹಣ್ಣುಗಳನ್ನೆಲ್ಲ ಇಟ್ಟಿದ್ದಾರೆ ಅಂತ. ತುಂಬಾ ವೆರೈಟೀಸ್ ಆಫ್ ಹಣ್ಣುಗಳನ್ನು ಇಟ್ಟಿದ್ದಾರೆ. ಆಮೇಲೆ ಇನ್ನೂ ಒಂದು ವಿಶೇಷತೆ ಅಂತ ಅಂದರೆ ಅಲ್ಲಲ್ಲಿ ಅವರು ಬರೆದಂತಹ ಕಾದಂಬರಿ ಪುಸ್ತಕಗಳನ್ನು ಸಹ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಸಲದ ಫ್ಲವರ್ ಶೋ ಅನ್ನೋದು ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಮುದ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಬೋರ್ಡ್ಸ್ಗಳನ್ನು ನೀವು ನೋಡ್ತಾ ಇರ್ಬೋದು. ಅಲ್ಲಿ ಅವರ ಜೀವನದ ಕುರಿತಾಗಿ ಪ್ರತಿಯೊಂದನ್ನು ಸಹ ನೋಡ್ಬೋದಾಗಿದೆ ನಾವು. ಇನ್ನು ಇವರು ಶಿವರಾಮ ಕಾರಂತರು. ಇವರು ಸಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೇ ಅಲ್ವಾ. ಇವರ ಮಾರ್ಗದರ್ಶನದೊಂದಿಗೆ ತೇಜಸ್ವಿಯವರು ತುಂಬಾ ಚೆನ್ನಾಗಿ ಅವರ ಸಾಹಿತ್ಯದಲ್ಲಿ ಮುಂದುವರಿತಾರೆ. ನೋಡಿ ಇಲ್ಲಿ ತಂದೆ ಕುವೆಂಪುರವರೊಂದಿಗೆ ತೇಜಸ್ವಿಯವರು ಸ್ಕೂಟ್ರಲ್ಲಿ ಹೋಗ್ತಾ ಇರುವಂತಹ ದೃಶ್ಯವನ್ನು ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ತೇಜಸ್ವಿಯವರಿಗೆ
ಮೀನು ಹಿಡಿಯೋದು ಅಂದ್ರೂ ತುಂಬಾ ಇಷ್ಟ. ಅದಕ್ಕಾಗಿ ಆ ಒಂದು ಮೀನು ಹಿಡಿಯುವಂತಹ ದೃಶ್ಯವನ್ನು ಸಹ ಇಲ್ಲಿ ಸೆರೆ ಹಿಡಿದಿದ್ದಾರೆ. ನೋಡಿ, ಮೀನುಗಳನ್ನೆಲ್ಲ ಸಹ ಅಲ್ಲಿ ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಇವರಿಗೆ ಪ್ರಾಣಿಗಳು ಅಂದ್ರೇ ತುಂಬಾ ಇಷ್ಟ. ಇವ್ರ ಜೊತೆಯಲ್ಲಿ ಒಂದು ನಾಯಿಯನ್ನು ಎಲ್ಲ ಕಡೆ ಇಟ್ಟಿದ್ದಾರೆ, ಅದನ್ನು ಸಹ ನೋಡ್ಬೋದು. ಇವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಅಥವಾ ಬಹುಮುಖ ಪ್ರತಿಭೆ ಪೂರ್ಣಚಂದ್ರ ತೇಜಸ್ವಿ ಅಂತಲೇ ಹೇಳ್ಬೋದು. ಬರಹಗಾರಿಕೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಫೋಟೋಗ್ರಫಿ, ಚಿತ್ರಕಲೆ, ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಇವ್ರಿಗೆ ಆಸಕ್ತಿಯನ್ನು ಹೊಂದಿರ್ತಾರೆ. ಆಮೇಲೆ ಎಲ್ಲವನ್ನು ಸಹ ಇವರು ಹವ್ಯಾಸವಾಗಿ ಮಾಡಿಕೊಂಡಿರ್ತಾರೆ. ನೋಡಿ, ಪ್ರತಿಯೊಂದರ ಒಂದು ಚಿತ್ರಣವನ್ನು ಸಹ ನಾವಿಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ನೀವು ಅವರು ಚಿತ್ರ ಬಿಡಿಸುವಂತಹ ಒಂದು ಶೈಲಿಯನ್ನು ನೋಡಿ. ಇಲ್ಲಿ ಇವರು ರೈಫಲ್ನ ಸಹ ಇಟ್ಕೊಂಡಿರೋವಂಥ ಒಂದು ಚಿತ್ರಣವನ್ನು ನೋಡ್ಬೋದಾಗಿದೆ. ಇವರಿಗೆ ಕಾಡು ಮೇಡು ಎಲ್ಲ ಸುತ್ತೋದು ಸಹ ಅಷ್ಟೇ ಇಷ್ಟ. ಮನರಂಜನೆಗೋಸ್ಕರ ಅದನ್ನು ಸಹ ಮಾಡ್ತಾ ಇರ್ತಾರೆ. ಇನ್ನು ಇಲ್ಲಿ ನೋಡೋದಾದರೆ ನೇಗಿಲು ಅಥವಾ ಎತ್ತುಗಳನ್ನು ಇಟ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರು ವ್ಯವಸಾಯವನ್ನು ಸಹ ಮಾಡಿರ್ತಾರೆ. ಹಾಗಾಗಿ ಇವರು ಚಿತ್ರಕೂಟ ಅಂತ ಹೇಳಿಬಿಟ್ಟು ತೋಟವನ್ನು ಸಹ ನಿರ್ಮಿಸಿರ್ತಾರೆ. ಇನ್ನು ಕಂಪ್ಯೂಟರ್ದು ಸಹ ಇಲ್ಲಿ ಚಿತ್ರವನ್ನು ನೋಡ್ಬೋದಾಗಿದೆ. ತಂತ್ರಜ್ಞಾನ ಅನ್ನೋದು ನಮ್ಮ ಭಾಷೆಗೆ ಬೇಲಿಯಾಗಬಾರ್ದು, ಅದೇ ನಮಗೆ ರಾಜಮಾರ್ಗವಾಗಬೇಕು ಅನ್ನೋದನ್ನು ನಾವಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ಯಾಕೆ ಕಾಫಿ ಬೀಜವನ್ನು ಇಟ್ಟಿದ್ದಾರೆ ಅಂತ ಅಂದರೆ ಇವರು ಕಾಫಿ ತೋಟವನ್ನು ಸಹ ಮಾಡಿರ್ತಾರೆ. ಅಂದರೆ ಕಾಫಿ ಬೆಳೆಯನ್ನು ಬೆಳೆದಿರ್ತಾರೆ, ಅದರ ಸಲುವಾಗಿ ಅಲ್ಲಿ ಇಟ್ಟಿದ್ದಾರೆ. ಇವರಿಗೆ ಇವರ ನಾಯಿ ಮರಿ ಸಹ ತುಂಬಾ ಇಷ್ಟ. ಹಾಗಾಗಿ ನೀವು ಮುಂಚೆ ನೋಡಿದಂತಹ ಒಂದು ಬೋರ್ಡಿಂಗಲ್ಲಿ ನಾಯಿ ಮರಿಯನ್ನು ಸಹ ಕಾಣ್ಬೋದಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಫೋಟೋಗ್ರಫಿ ಹಿಡಿಯುವಂತಹ ಒಂದು ಚಿತ್ರ ಎಲ್ಲವೂ ಅಷ್ಟೇ ತುಂಬಾ ರಿಯಲಿಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಸಮಯದಲ್ಲಿ ಎಷ್ಟೆಲ್ಲ ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ಅಂದರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕೆಲವೊಂದು ಕಡೆ ಫೋಟೋಸ್ ತೆಕ್ಕೊಳ್ಳೋ ಒಂದು ಜಾಗದಲ್ಲೆಲ್ಲ ತುಂಬಾ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ನೀವು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗಂತೂ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಪಾರ್ಕೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿನೂ ಸಹ ಆಟ ಆಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ, ಬೋರ್ಡಿಂಗ್ಸ್ ಎಲ್ಲ ಹೇಗಿದ್ದಾವೆ ಅಂತ ಹೇಳಿಬಿಟ್ಟು ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯನ್ನು ಸಹ ನಾವಿಲ್ಲಿ ಓದ್ಕೊಂಡು ತಿಳ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಸಿರಿಧಾನ್ಯದ ಒಂದು ಚಿತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅವರ ಆದರ್ಶಗಳನ್ನು ನಾವು ಸಹ ಅಳವಡಿಸ್ಕೊಳ್ಳೋಣ, ಏನಂತೀರಾ? ಇನ್ನು ಮಂತ್ರ ಮಾಂಗಲ್ಯ ಕಾನ್ಸೆಪ್ಟ್ನ ಸಹ ಇಲ್ಲಿ ಇಟ್ಟಿದ್ದಾರೆ. ಇದು ಎಷ್ಟು ಸರಳ ಮದುವೆ ಅಲ್ವಾ? ಇದು ಕುವೆಂಪುರವರು ತಿಳಿಸ್ಕೊಟ್ಟಂತಹ ಒಂದು ಮಂತ್ರ ಮಾಂಗಲ್ಯ ಕಾನ್ಸೆಪ್ಟು. ಇಲ್ಲಿ ನೋಡ್ತಾ ಇರ್ಬೋದು ನೀವು ತೇಜಸ್ವಿಯವರ ಕುಟುಂಬ. ನೋಡಿ, ಎಷ್ಟು ಸುಂದರ ಕುಟುಂಬ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ ನೋಡಿ ಡೆಕೋರೇಷನ್ ಎಲ್ಲನೂ. ನೋಡಿ, ಇಲ್ಲಿ ನೀರು ಧುಮ್ಕೋ ರೀತಿ ಮನೆ. ಇಲ್ಲಿ ನೀವು ಒಂದು ಚೆಮಿಲಿಯನ್ನು ಅಥವಾ ಊಸರವಳ್ಳಿ ನೋಡಿ, ಇನ್ನೊಂದು ಸೈಡಿಗೆ ಅವರ ಮನೆಯನ್ನು ಸಹ ಇಲ್ಲಿ ನಿರ್ಮಿಸಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಎಕ್ಸಿಟಲ್ಲಿ ಸಹ ಈ ರೀತಿಯಾದಂತಹ ಒಂದು ಡೆಕೋರೇಷನ್ನ ನೋಡ್ಬೋದಾಗಿದೆ. ಆಮೇಲೆ ಈ ಕಡೆ ಒಂದು ರೈಟ್ ಸೈಡಿಗೆ ಐ ಲವ್ ಲಾಲ್ಬಾಗ್ ಅಂತ ಸಹ ಒಂದು ಡೆಕೋರೇಷನ್ ಮಾಡಿದ್ದಾರೆ. ಅಲ್ಲೂ ಸಹ ನೀವು ಫೋಟೋಸ್ನ ತಗೊಳ್ಬೋದಾಗಿದೆ. ಇದನ್ನೆಲ್ಲ ನೋಡ್ಕೋತಾ ನಾವು ಮುಂದೆ ಬಂದರೆ ಗ್ಲಾಸ್ ಹೌಸ್ ಬ್ಯಾಕ್ ಸೈಡಿಗೆ ನಾವು ಈ ರೀತಿಯಾದಂತಹ ಒಂದು ಡೆಕೋರೇಷನ್ಸನ್ನು ನೋಡ್ಬೋದಾಗಿದೆ. ನೋಡಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ವಾ? ನೋಡಿ, ಮರದಲ್ಲೂ ಸಹ ಆ ರೀತಿಯಾಗಿ ಮಾಡಿದ್ದಾರೆ. ಇನ್ನು ಇದು ನೋಡಿ, ಎಲ್ಲ ಫ್ಲವರ್ ಡೆಕೋರೇಷನ್ಸು. ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇದು ಆ್ಯಕ್ಚುಲಿ ಅಲ್ಲಿ ಮೂವ್ ಆಗುತ್ತೆ. ನೋಡಿ, ಅಲ್ಲಿ ಡ್ರೈವರ್ ಯಾರೂ ಕೂತಿರಲಿಲ್ಲ ನಾವು ಹೋದಂಥ ಸಂದರ್ಭದಲ್ಲಿ.
ಅದು ಗಾಡಿಗೇನೆ ಆ ರೀತಿಯಾಗಿ ಅಲಂಕಾರ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಆನೆ ಇಲ್ಲಿ ಮುಂದೆ ಇರೋ ಆಮೇಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ಅಷ್ಟೇ ಅಲ್ಲದೆ ಇವರ ಪ್ರತಿಷ್ಠಾನದ ಕಡೆಯಿಂದ ಒಂದು ರೀತಿಯಲ್ಲಿ ಮ್ಯೂಸಿಯಂ ಥರನೇ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಬಹಳಷ್ಟು ವಿವಿಧ ರೀತಿಯಾದಂತಹ ಕೀಟಗಳು ಎಲ್ಲವನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನು ಇವರ ಫ್ಯಾಮಿಲಿಯ ಫೋಟೋಸ್ಗಳನ್ನೆಲ್ಲ ಅಲ್ಲಿ ಹಾಕಿದ್ರು. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಒಂದು ಮ್ಯೂಸಿಯಮಲ್ಲಿ ಅಂತೂ. ಇದು ಎಲ್ಲಿ ಬರುತ್ತೆ ಅಂತಂದರೆ ಗ್ಲಾಸ್ ಹೌಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಮೆಟ್ಲುಗಳು ಕಾಣಿಸ್ತವೆ. ಆ ಕಡೆ ಮೇಲೆ ಬಂದರೆ ನಾವು ಈ ರೀತಿಯಾದಂತಹ ಒಂದು ಸೆಟಪ್ ಹಾಕಿರ್ತಾರೆ ಅಲ್ಲಿ. ಅದರೊಳಗಡೆ ಇದೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು ಅಂತಲೇ ಹೇಳ್ಬೋದು. ಬಹಳ ಚೆನ್ನಾಗಿದೆ. ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಬೇಡಿ. ಖಂಡಿತವಾಗ್ಲೂ ಇಲ್ಲಿ ಲಾಲ್ಬಾಗ್ ಅಂದರೆ ಹೆಚ್ಚಿಗೆ ನಡೆಯೋದಿರುತ್ತೆ. ಬೇಸರ ಮಾಡ್ಕೊಳ್ದೆ ಎಲ್ಲ ಕಡೆ ಓಡಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನೋಡಿ, ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಇಲ್ಲಿ ಅವರ ಪುಸ್ತಕಗಳು ಅಥವಾ ಕಾದಂಬರಿಗಳ ಒಂದು ಪುಸ್ತಕಗಳ ಮಾರಾಟ ಸಹ ನಡೀತಾ ಇತ್ತು. ಇವರ ಕೆಲವು ಕಾದಂಬರಿ ಆಧಾರಿತ ಸಿನಿಮಾಗಳು ಸಹ ಬಂದಿದ್ದಾವೆ. ಕಿರಗೂರಿನ ಗಯ್ಯಾಳಿಗಳು, ಈ ರೀತಿಯಾದಂತಹ ಕೆಲವು ಸಿನಿಮಾಗಳು, ಅವಾರ್ಡ್ ಸಹ ಅವಕ್ಕೆ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಸ್ಟಾಲ್ಸ್ನ ಸಹ ನೋಡಿದ್ವಿ. ತುಂಬಾ ಸ್ಟಾಲ್ಸ್ ಇದ್ವು ಅಂತಲೇ ಹೇಳ್ಬೋದು. ನಾವು ಕೆಲವೊಂದು ಸ್ಟಾಲ್ಸ್ ಅಷ್ಟೇ ನೋಡಿದ್ವಿ, ಯಾಕೆಂದರೆ ಸಿಕ್ಕಾಪಟ್ಟೆ ಓಡಾಡಬೇಕಾಗತ್ತೆ ಒಳಗಡೆ. ಆಮೇಲೆ ಇಲ್ಲಿ ಎಲ್ಲ ಹೆಚ್ಚಿಗೆ ಅಂಗಡಿಗಳು ಬಂದುಬಿಟ್ಟು ವ್ಯವಸಾಯಕ್ಕೆ ಸಂಬಂಧಿಸಿದಂತಹ ನಾವು ಕಾಣ್ಬೋದಾಗಿದೆ. ಬೀಜಗಳಾಗಿರ್ಬೋದು, ಸೀಡ್ಸು, ಈ ರೀತಿಯಾದಂಥ. ಆಮೇಲೆ ಈ ಸ್ಟಾಲ್ನ ಮಿಸ್ ಮಾಡ್ಕೊಬೇಡಿ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಗ್ಸ್ ಎಲ್ಲ. ನಾನು ಪರ್ಸ್ನಲಾಗಿ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಆಮೇಲೆ ನಾವು ಅದನ್ನು ಹೇಳ್ತಾ ಇದ್ದೀವಿ ಅಂದರೆ ಎಲ್ಲದೂ ಪ್ರಮೋಷನ್ ಆಗಿರೋದಿಲ್ಲ. ಅದರ ಕ್ವಾಲಿಟಿ ಇಷ್ಟಪಟ್ಟೆ ನಾವು ಹೇಳ್ತಾ ಇದ್ದೀವಿ. ನೋಡಿ, ಈ ರೀತಿಯಾದಂತಹ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ರು. ಇನ್ನು ಇಲ್ಲಿ ನೋಡಿ ಎಲ್ಲವೂ 20 ರೂಪೀಸ್ ಅಂತ ಏನೋ ಪ್ಯಾಕೆಟ್ಸು. ಬಹಳಷ್ಟು ಕಡೆ ನೀಲಗಿರಿ ತೈಲ, ಈ ರೀತಿಯಂತಹ ಪ್ಯೂರ್ ಎಣ್ಣೆಗಳನ್ನೆಲ್ಲ ಹಾಕಿ ಸೇಲ್ ಮಾಡ್ತಾಯಿದ್ರು. ಆಮೇಲೆ ಈ ಕೆಲವೊಂದು ಸ್ಟಾಲ್ಸ್ ಎಲ್ಲನೂ ತುಂಬಾ ಓವರ್ ರೇಟೆಡ್ ಅಥವಾ ಓವರ್ ಪ್ರೈಸ್ಡ್ ಅಂತಲೇ ನನಗೆ ಅನಿಸ್ತು ಪರ್ಸ್ನಲಿ. ಅದೆಲ್ಲ ಹೊರಗಡೆ ನಮಗೆ ಒಂದು 50 ರೂಪೀಸ್ 100 ರೂಪೀಸ್ ಸಿಗುತ್ತೆ ಅಂದರೆ ಅಲ್ಲಿ ತುಂಬಾ ಹೆಚ್ಚಿಗೆ ಇತ್ತು ಅಂತಲೇ ಹೇಳ್ಬೋದು. 3 times ಮೋರ್ ಅಂತಲೇ ಹೇಳ್ಬೋದು. ಅಷ್ಟೆಲ್ಲ ರೇಟ್ ಕೊಟ್ಟು ತೊಗೊಳ್ಳೋ ಏನು ನೆಸೆಸಿಟಿ ಇಲ್ಲ ಅಂತ ನನಗನ್ಸುತ್ತೆ. ಇನ್ನು ಮ್ಯಾಜಿಕ್ ಬುಕ್ಸ್ ಅಂತೂ ಇಲ್ಲಿ ನಾವು ಕಾಣ್ಬೋದಾಗಿದೆ. ಬಹಳಷ್ಟು ಕಡೆ ಇಟ್ಟಿದ್ರು. ಹನಿ ಅಥವಾ ಜೇನುತುಪ್ಪ ಅಂತ ಏನು ಹೇಳ್ತೀವಿ ಎಲ್ಲವೂ ಇದ್ವು. ಬ್ಯಾಗ್ಸು, ಬಹಳಷ್ಟು ಅಂಗಡಿಗಳು ಬಂದಿದ್ವು. ಕೆಲವೊಂದು ತುಂಬ ಪ್ರೈಸ್ ಓಕೆ ಅಂತ ಅನಿಸಿದ್ರು, ಇನ್ನು ಕೆಲವೊಂದೆಲ್ಲನೂ ಓವರ್ ಪ್ರೈಸ್ಡ್ ಅಂತಲೇ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಇವೆಲ್ಲ ಕಾಣಿಸಿದ್ದನ್ನು ಹಾಗೆ ಸೆರೆ ಹಿಡ್ದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಇದು ತುಂಬ ಇದೆ. ನಾವು ಹಿಡ್ದು ತೋರಿಸಿರೋದು ನಿಮಗೆ ಸ್ವಲ್ಪ ಪ್ರಮಾಣದ್ದೇ ಆಗಿರುತ್ತೆ, ಇಷ್ಟೇ ಅಂತ ಅಂದ್ಕೋಬೇಡಿ. ಇನ್ನೂ ಬಹಳಷ್ಟು ಇದೆ. ನೋಡಿ, ಇದು ಒಂದು ಸೈಡ್ ಆಫ್ ಲಾಲ್ಬಾಗ್ ಅಂತಲೇ ಹೇಳ್ಬೋದು. ಇಲ್ಲಿ ಮುಂದೆ ಹೋದರೆ ನಿಮಗೊಂದು ಬೆಟ್ಟ ಸಹ ಕಾಣುತ್ತೆ. ನಿಮಗೆ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಅಂತಲೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲೆಲ್ಲನೂ. ಈ ಲಾಲ್ಬಾಗ್ ಅನ್ನೋದು ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು. ಇಲ್ಲಿಂದ ಮೇಲೆ ಹಿಂಗೆ ಹತ್ಕೊಂಡು ಹೋದರೆ ಅಲ್ಲಿ ಒಂದು ಗೋಪುರ ಥರ ಕಾಣಿಸ್ತಾ ಇದೆ.
ಅಲ್ಲಿ ಹೋಗಿ ಕೂತ್ಕೊಂಡು ಹಾಗೆ ಬರೋದಷ್ಟೇ. ಅಲ್ಲಲ್ಲಿ ಐಸ್ ಕ್ರೀಮ್ ಅಂತೂ ಇದು ಜಾಸ್ತಿನೇ. ಐಸ್ ಕ್ರೀಮು, ಜ್ಯೂಸು, ಕಟ್ ಫ್ರೂಟ್ಸು ಈ ರೀತಿಯಾದಂತಹ ಅಂಗಡಿಗಳನ್ನು ನಾವು ನೋಡ್ಬೋದಾಗಿದೆ. ನೋಡಿ ಇಲ್ಲೆಲ್ಲ ಈ ಥರ ಸ್ಟಾಲ್ಸ್ ಹಾಕಿದ್ರು. ನೋಡಿ ಎಲ್ಲ ಸ್ವೀಟ್ಸ್ ಎಲ್ಲನೂ ಇಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇದಂತೂ ಒಂಥರ ಹೈಲೈಟ್ ಅಂತಾನೆ ಹೇಳ್ಬೋದಲ್ಲ. ನೋಡಿ ಮರದಲ್ಲಿ ಮಾಡಿರೋದು. ಆ ಒಂದು ಸರ್ಕಲಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾದಂತಹ ಒಂದು ಓಪನ್ ವೆಹಿಕಲ್ ಇರುತ್ತೆ ಅಂತಲೇ ಹೇಳಿದ್ದು. 100 ರೂಪೀಸ್ ಆಗುತ್ತೆ. ಅದಕ್ಕೆ ನಿಮಗೆ ಎಲ್ಲ ಕಡೆನೂ ಅವರು ಕರ್ಕೊಂಡು ಬರ್ತಾರೆ. ಇಲ್ಲಿ ಈ ಸ್ಟಾಲಲ್ಲಿ ಶ್ರೀಗಂಧನ ಮಾರ್ತಾಯಿದ್ರು. ಇದೆಲ್ಲ ಪ್ಯೂರ್ ಶ್ರೀಗಂಧ ಅಂತೆ. ಗ್ರಾಮ್ ಬಂದುಬಿಟ್ಟು 30 ರೂಪೀಸ್ ಅಂತ ಹೇಳಿದ್ರು. ಅದು 30 ಗ್ರಾಮ್ಸ್ ಇದ್ದರೆ ಇಂಟು 30 ಆ ರೀತಿಯಾಗಿ ಪ್ರೈಸಸ್ ಅನ್ನೋದು ಬರುತ್ತೆ. ಬಹಳಷ್ಟು ಬ್ಯಾಗ್ ಅಂಗಡಿಗಳು, ಬಟ್ಟೆ ಅಂಗಡಿಗಳಂತೂ ತುಂಬಾ ಇದು. ನೋಡಿ ಯಾವ ರೀತಿಯಾದಂಥ ಅಂಗಡಿಗಳೆಲ್ಲ ಇದ್ವು ಅಂತ ಹೇಳಿಬಿಟ್ಟು. ಇಲ್ಲಿನೂ ಅಷ್ಟೇ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ, ಏಕೆಂದರೆ ತುಂಬಾ ಇದೆ ನೋಡಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದಷ್ಟು ಫೋಟೋಸ್ ಎಲ್ಲ ತೆಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನಮ್ಮ ವಿಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವಿಡಿಯೋಸ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.